ಕೆಲವು ಸ್ನೇಹಿತರು ಇಂದು ಪ್ರಶಸ್ತಿಗೆ ಭಾಜನರಾದಂಥ ಹಿರಿಯ ಸಹೋದರಿ ಮಾತೃಶ್ರೀ ಸಮಾನವಾದಂಥ ಶ್ರೀಮತಿ ಗಿರಿಜಾ ಲೋಕೇಶ್ ಅವರಿಗೆ ಮಾಲಾರ್ಪಣೆ ಮಾಡುತ್ತಿದ್ದಾರೆ. ಆದರೆ ಅವರಿಗೆ ಆದಂಥ ಪ್ರತ್ಯೇಕ ಸಮಯ ಕೊಡ್ತೀವಿ. ಈ ಮಧ್ಯೆ ಏನಾಗುತ್ತೆ, ಒಂಥರ ಗೋಧಲ ಆಗಿಬಿಟ್ಟು ಆಭಾಸ ಆಗುತ್ತೆ. ಅದರಿಂದ ಸಭಾ ಕಾರ್ಯಕ್ಕೆ ತೊಂದರೆ ಆಗುತ್ತಿರೋದ್ರಿಂದ ನಾನು ಅವರಲ್ಲಿ ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ, ನಿಮಗೆ ಪ್ರತ್ಯೇಕವಾದ ಸಮಯ ಕೊಡ್ತೀವಿ, ದಯವಿಟ್ಟು ಸಹಕರಿಸಿ ಅಂತ ಹೇಳ್ತಾ, ಸ್ನೇಹಿತರೆ, ರಾಜ್ಕುಮಾರ್ ಅವ್ರ ಬಗ್ಗೆ ನಾವೇನು ಮಾತನಾಡೋಂಗಿಲ್ಲ. ತಮಗೆಲ್ರಿಗೂ ಗೊತ್ತು, ನನಗಿಂತ ಹೆಚ್ಚಾಗಿ 100 ಪಟ್ಟು ನಿಮ್ಗೆ ಗೊತ್ತು. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ನೆನ್ನೆ ತಾನೇ ಹಂಪಿ ವಿಶ್ವವಿದ್ಯಾಲಯದವರು ಡಾಕ್ಟರ್ ರಾಜ್ಕುಮಾರ್ ಕಥಾನಾಯಕನ ಕತೆ ಅಂತ ವಿಜಯ ಚಿತ್ರದಲ್ಲಿ ಬರ್ತಾ ಇತ್ತು. 1975-76ರಲ್ಲಿ ಪ್ರಾರಂಭ ಆದದ್ದು. ಸುಮಾರು 20-22 ವರ್ಷಗಳ ಕಾಲ ನಿರಂತರವಾಗಿ ಪ್ರತಿ ತಿಂಗಳು ಬರ್ತಾ ಇತ್ತು. ನನಗೊಂದು ಸಂತೋಷ ಏನಂತ ಹೇಳಿದ್ರೆ, ಆ ಎಲ್ಲ ಪ್ರತಿಗಳನ್ನು, ಸಂಚಿಕೆಗಳನ್ನು ಒಂದು ಕಡೆ ಕೂಡಿಟ್ಟು ಅದನ್ನು ಆ ಪುಸ್ತಕ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಡಾಕ್ಟರ್ ರಾಜ್ಕುಮಾರ್ ಅಧ್ಯಯನ ಪೀಠ ಕೊಟ್ಟಿದ್ದಾರಲ್ಲ, ನಮ್ಮ ಕನ್ನಡದ ಅಭಿಮಾನಿ ಗೆಳೆಯ, ರಾಜ್ಕುಮಾರ್ ಅಭಿಮಾನಿ ಗೆಳೆಯ ನಮ್ಮ ಕೆ. ರಾಜು, ನಿಜವಾಗಿ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲೋ ಕೂತಿದ್ದಾರೆ ರಾಜು 75ರಿಂದ 90-97 ಬಂದಂಥ ಪ್ರತಿ ತಿಂಗಳು ಬಂದಂಥ ಸಂಚಿಕೆಗಳನ್ನು ಇವರು ಸಂಗ್ರಹ ಮಾಡಿದ್ದನ್ನು ತಗೊಂಡಿದ್ದಾರೆ. ನಿನ್ನೆ ಆ ಪುಸ್ತಕವನ್ನು ಹಂಪಿ ವಿಶ್ವವಿದ್ಯಾಲಯದವರು ಬಿಡುಗಡೆ ಮಾಡಿದ್ರು. ನನಗನ್ನಿಸುತ್ತೆ ಹಂಪಿ ವಿಶ್ವವಿದ್ಯಾಲಯ ಅಲ್ಲ, ಡಾಕ್ಟರ್ ರಾಜ್ಕುಮಾರೇ ಒಂದು ವಿಶ್ವವಿದ್ಯಾಲಯ. ಅವರಿಂದ ಏನೇನು ಕಲಿಬೋದು, ಬರೀ ನಟನೆ ಸಂಗೀತ ಅಲ್ಲ, ನಮ್ಮ ಬದುಕನ್ನು ಯಾವ ರೀತಿ ರೂಪಿಸ್ಕೊಳ್ಬೋದು, ನಮ್ಮ ಹೆತ್ತವರಿಗೆ ಯಾವ ರೀತಿ ಗೌರವವನ್ನು ಕೊಡ್ಬೋದು, ನಮ್ಮ ಪರಿಸರಕ್ಕೆ ಯಾವ ರೀತಿ ಅದನ್ನು ಕಾಪಾಡ್ಕೊಳ್ಬೋದು, ನಮ್ಮ ಭಾಷೆಯನ್ನು ಯಾವ ರೀತಿ ಮುನ್ನಡೆಸ್ಬೋದು, ನಮ್ಮ ರಾಜ್ಯವನ್ನು ಯಾವ ರೀತಿ ಪ್ರಗತಿ ಮುನ್ನಡೆಸ್ಬೋದು ಅನ್ನೋದನ್ನು ಡಾಕ್ಟರ್ ರಾಜ್ಕುಮಾರ್ ತೋರಿಸ್ಕೊಟ್ಟಿದ್ದಾರೆ. ನಾವು ಐಚ್ಛಿಕ ವಿಚಾರಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ನಾವು ವಿಶ್ವವಿದ್ಯಾಲಯಕ್ಕೆ ಹೋಗ್ತೀವಿ, ಪದವಿಯನ್ನು ಮುಗಿಸ್ಕೊಂಡು ಸ್ನಾತಕೋತ್ತರ ಪದವಿ ಪಡೆದಕ್ಕೆ. ಆದರೆ ಬದುಕನ್ನು ಕಲಿಸ್ಕೊಟ್ಟಂಥವರು, ಕನ್ನಡವನ್ನು ಯಾವ ರೀತಿ ಉಚ್ಚಾರಣೆ ಮಾಡಬೇಕಂತ ಕಲಿಸ್ಕೊಟ್ಟಂಥವರು ಡಾಕ್ಟರ್ ರಾಜ್ಕುಮಾರ್ ಅವರು. ಇವತ್ತು ಕೂಡ ಸ್ನೇಹಿತರೆ, 2 ಮಾತು ಮಾತಾಡ್ತೀನಿ. ಅವ್ರು ಎಷ್ಟು ಪ್ರಭಾವಿತರಾಗಿದ್ದಾರೆ ರಾಜ್ಕುಮಾರ್ ಅವರು ಅಂದರೆ ನಮ್ಮ ಜನಗಳ ಮೇಲೆ. ಹಳ್ಳಿ ಒಂದು ಕುಗ್ರಾಮ, ಒಂದು 150-200 ಮನೆ ಇಲ್ಲ ಗ್ರಾಮ. ನಾನು ಹಳ್ಳಿಗೆ ಹೋಗ್ತೀನಿ, ಹಳ್ಳಿಗೆ ಹೋದರೆ ನಮ್ಮ ಪಕ್ಕದಟ್ಟಿ ಚೆನ್ನಮ್ಮ ಅಂತ. ನಾನು ಗುರುವಾರ ಹೋದರೆ ಏನಮ್ಮ ಅಂದರೆ, ಅಣ್ಣ ನಾನು ಉಪವಾಸ ಇದ್ದೀನಿ ಅಣ್ಣ ಅಂದರು. ಅದು ಏನಮ್ಮ ಗುರುವಾರ? ವಿಷ್ಣು ಗೋತ್ರದವರು ಶನಿವಾರ ಉಪವಾಸ, ಶಿವ ಗೋತ್ರದವರು ಸೋಮವಾರ ಉಪವಾಸ. ಇದೇ ನಮ್ಮ ಕೇಳಿ ಗುರುವಾರ ಹಳ್ಳಿನಲ್ಲಿ ನೀನು ಉಪವಾಸ ಇದ್ದೀರ? ಇಲ್ಲ ಅಣ್ಣ, ಡಾಕ್ಟರ್ ರಾಜ್ಕುಮಾರು ರಾಘವೇಂದ್ರ ಸ್ವಾಮಿ ಹಾಡು ಹೇಳ್ತಾ ಇದ್ದಾರೆ, ಪ್ರತಿ ಗುರುವಾರ ಹಾಡು ಹೇಳ್ತಾರೆ. ಅವರು ಕೂಡ ರಾಘವೇಂದ್ರ ಸ್ವಾಮಿ ಭಕ್ತರಂತೆ, ಹಂಗೆ ನಾನು ಕೂಡ ರಾಘವೇಂದ್ರ ಸ್ವಾಮಿ ಭಕ್ತರಿ, ನಾನು ಕೂಡ ಗುರುವಾರ ಉಪವಾಸ ಇರ್ತೀನಿ ಅಂತ ಒಬ್ಬ ಹಳ್ಳಿಯ ಹೆಣ್ಣುಮಗಳು ಹೇಳ್ತಾರೆ ಅಂದರೆ ಎಷ್ಟು ಪ್ರಭಾವವಿದೆ. ಅಷ್ಟೇ ಅಲ್ಲ, ಕರ್ನಾಟಕದ ಸುಮಾರು 70-80ರ ದಶಕದಲ್ಲಿ ಹಳ್ಳಿಗಳಲ್ಲಿ ಪ್ರಾರಂಭ ಆಗ್ಬಿಟ್ಟು 50-100 ಜನ. ಯಾಕಪ್ಪ ಯಾಕೆ ಜನ ಅಣ್ಣವ್ರು ಹೋಗಿದ್ದಾರೆ, ನಾನು ಹೋಗ್ಬೇಕು, ನಾನು 2 ಮಾಲೆ ಹಾಕಿದ್ದೀನಿ, ಅಣ್ಣಾರು ಹಾಕಿದ್ದಾರೆ ಅಂದರೆ ಎಷ್ಟು ಪ್ರಭಾವಿತ. ನಾನು ಕುಡಿಯೋದೆಲ್ಲ ಬಿಟ್ಬಿಟ್ನಪ್ಪ, ನಾನು ಸಿಗರೇಟ್ ಸೇದೋದು. ಯಾಕೆ? ಅಣ್ಣವ್ರು ಕುಡಿತಾ ಇಲ್ಲ, ಅಣ್ಣವ್ರ ಸಿನಿಮಾಗಳಲ್ಲಿ ಕುಡಿಯೋಲ್ಲ, ಅಣ್ಣವ್ರ ತತ್ವ ಸಿದ್ಧಾಂತಗಳನ್ನ ರೂಢಿಸ್ಕೊಂಡು. ಹೀಗೆ ಅಣ್ಣನವರು ಇಡೀ ಸಮಾಜದ ಮೇಲೆ ತಮ್ಮ ಪ್ರಭಾವವನ್ನು ಬೀರಿ ಸಮಾಜವನ್ನು ಯಾವ ರೀತಿ ಗಟ್ಟಿಗೊಳಿಸಬೇಕು ಅನ್ನೋದನ್ನು ಕನ್ನಡಿಗರಿಗೆ ಕಲಿಸ್ಕೊಟ್ಟಿದ್ದಾರೆ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರೇ ಒಂದು ವಿಶ್ವವಿದ್ಯಾಲಯ. ಅವ್ರಿಗಿರುವಂಥ ಸಹನೆ, ಅವ್ರಿಗಿದ್ದಂಥ ತಾಳ್ಮೆ ಜಗತ್ತಲ್ಲಿ ಯಾರಿಗೂ ಇರಲ್ಲ. ಅಲ್ಲ, ಒಬ್ಬ ಸಿನಿಮಾ ನಾಯಕ ನಟರಿಗೆ ಅವ್ರಿಗೆ ಬಣ್ಣ ಹಚ್ಚಿ 9 ಗಂಟೆ ಪೂಜೆ ಕರಿಬೇಕಾದನ್ನ ಕರೀದೇನೆ, ಅವ್ರ ಬದಲಿಗೆ ಅವ್ರಿಗೆ ಹೇಳ್ದೇನೆ ಮತ್ತೊಬ್ಬ ನಾಯಕನಿಗೆ ಬಣ್ಣ ಹಚ್ಚಿ ಪಾತ್ರ ಮಾಡಿಸ್ತಾ ಇದ್ರು. ಈ ನಾಯಕ ನಟ ರಾಜ್ಕುಮಾರ್ ಅವರು ಮೇಕಪ್ ಮಾಡ್ಕೊಂಡು ಕೂತಿದ್ರು, ಅವ್ರನ್ನ ಕರೀದೇನೆ 12 ಗಂಟೆ ಮೇಲೆ ಗೊತ್ತಾದಾಗ ಅವ್ರು ಮೌನವಾಗಿ ಅಂತ ಹೊರಗಡೆ ಹೋದಲ್ರಿ. ಈ ಸಹನಾಶಕ್ತಿ ಜಗತ್ತಲ್ಲಿ ಯಾರಿಗೂ ಇದೆ? ಇಂಥ ಶಕ್ತಿ, ತಾನು ಮಾಡಬೇಕಾದ ಪಾತ್ರನ ಮತ್ತೊಬ್ಬರು ಮಾಡ್ತಾ ಇದ್ದಾರಲ್ಲ, ಬೇಸರನ್ನೇ ಪಟ್ಕೊಳ್ಳಿಲ್ಲ. ಎಂಥ ದೈವ ಸ್ವರೂಪಿ. ಎಷ್ಟೋ ಜನ ಕಲಾವಿದರು, ಆ ಕಾಲದ ಶ್ರೀಮಂತ ಕಲಾವಿದರು, ಬಡವ ಪಾಪ. ಡಾಕ್ಟರ್ ರಾಜ್ಕುಮಾರ್ ಬಡ ಕಲಾವಿದರು, ಬಡತನದ ಹುಟ್ಟಂಥವ್ರು, ಅತ್ಯಂತ ತಳ ಸಮುದಾಯದಿಂದ ಬಂದಂಥವ್ರು, ಶ್ರಮಿಕ ವರ್ಗದಿಂದ ಬಂದಂಥವ್ರು, ಅನಕ್ಷರಸ್ಥ ಕುಟುಂಬದಿಂದ ಬಂದಂಥವ್ರು. ಏಕಾಏಕಿ ಮದ್ರಾಸ್ಗೆ ಹೋದಾಗ ಅಲ್ಲಿನ ಅಷ್ಟೊತ್ತು ಕಾಲ ಬೇರೆ ಬಿಟ್ಟು ಅಷ್ಟು ಕಾಲ ಶ್ರೀಮಂತ ಕಲಾವಿದರಿಗಿಂತ ಕೆಲವು ಕನ್ನಡದ ಕಲಾವಿದರು ರಾಜ್ಕುಮಾರ್ ಬನ್ನಿ ಕೂತ್ಕೊಳ್ಳಿ ಅಂತೇಳಿ ಚೇರ್ ಹೇಳಿದ್ರಿ. ಇವ್ರನ್ನ ಕೆಳಗೆ ಬಿಟ್ಟು ನೋಡಿ ನಕ್ಕದಾಗಲೂ ಕೂಡ ಅಣ್ಣವ್ರು ಮಾತಾಡಲಿಬಡ್ಡಿ. ಎಂಥ ತಾಳ್ಮೆ ಇದೆ ಆ ವ್ಯಕ್ತಿಗೆ, ಎಂಥ ಸಹನೆ. ಇದಕ್ಕೆ ನಾನು ಅವ್ರನ್ನ ವಿಶ್ವವಿದ್ಯಾಲಯ ಅಂದರು. ಅವರಿಂದ ಕಲಿಬೇಕಾದದ್ದು ಭಾಳಷ್ಟಿದೆ. ಇವೆರಡೇ ಉದಾಹರಣೆ ಕೊಟ್ಟೆ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಅವರು ಕನ್ನಡಕ್ಕೆ ಅಥವಾ ದೇಶಕ್ಕಲ್ಲ, ಅವರು ದೇಶ, ಪ್ರಾದೇಶಿಕತೆ, ರಾಷ್ಟ್ರೀಯತೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಂಥವ್ರು.
ಏಕೆಂತ ಹೇಳಿದ್ರೆ ಒಬ್ಬ ಕಲಾವಿದನ ಬಗ್ಗೆ 2 ದಿನಗಳ ಕಾಲ ವಿಚಾರ ಸಂಕಿರಣ ಮಾಡ್ತಾರೆ ಅಂದರೆ ಸಾಧ್ಯನೇ ಇಲ್ಲ. ಅದು ಯಾರನ್ನ ಯೂನಿವರ್ಸಿಟಿ ಪ್ರೊಫೆಸರ್ಗಳು, ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಬಂದು ಆ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ. ಯೂನಿವರ್ಸಿಟಿಯ ಪ್ರೊಫೆಸರ್ಗಳು ಬಂದು ರಾಜ್ಕುಮಾರ್ ಕಲೆ ಬಗ್ಗೆ ಮಾತನಾಡ್ತಾರೆ ಅಂದರೆ, ಅಕಾಡೆಮಿಕ್ ಆಗಿ 2 ದಿನ ಸೆಮಿನಾರ್ ನಡೀತಿದೆ ಅಂದರೆ ಇಡೀ ವಿಶ್ವದಲ್ಲಿ ಯಾರಿಗೂ ಇಲ್ಲ ಅಂತೇಳಿ ಅವತ್ತು ಬಂದಂಥ ಅಕಾಡೆಮಿಕ್ ಪ್ರೊಫೆಸರ್ ಅವರು ಹೇಳ್ತಾರೆ ಇದೇ ವೇದಿಕೆ ಮೇಲೆ, ಇಡೀ ಜಗತ್ತಿನಲ್ಲಿ ಯಾವ ಕಲಾವಿದರು ಕೂಡ 2 ದಿವಸ ಈ ರೀತಿ ಅಕಾಡೆಮಿಕ್ ಆಗಿ ಸೆಮಿನಾರ್ ನಡೆದಿದ್ದು ನಾವು ನೋಡುವಿಲ್ಲ ಕೇಳುವಿಲ್ಲ ಅಂದರೆ ಡಾಕ್ಟರ್ ರಾಜ್ಕುಮಾರ್. ಸ್ನೇಹಿತರೆ, ನಾವಿನ್ನು 50 ವರ್ಷ ನಾನಿರ್ತೀನೋ ಯಾರ್ಯಾರು ಇರ್ತೀರೋ ಗೊತ್ತಿಲ್ಲ, ಇನ್ನು 50 ವರ್ಷ ಆದಮೇಲೆ ಇವತ್ತು 2026 2071 ಇಸ್ವಿಗೆ ಯಾರು ಇರ್ತಾರೋ ಗೊತ್ತಿಲ್ಲ, ನಾವಂತೂ ಇರಲ್ಲ. ಅವತ್ತು ನೆನಪು ಮಾಡ್ಕೊಳ್ಳಿ, ರಾಜ್ಕುಮಾರ್ ಈ ನಾಡಿನ ಮತ್ತೊಬ್ಬ ಮಹಾನುಭಾವ ಬಸವಣ್ಣ ಆಗ್ತಾರೆ. 12ನೇ ಶತಮಾನದ ಬಸವಣ್ಣನವರು ಹೇಗೆ ಒಂದು ಸಮುದಾಯವನ್ನು, ಒಂದು ಉತ್ತಮ ಸಮಾಜವನ್ನು ಕಟ್ಟಿದ್ರು, ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಿದ್ರು, ಅಷ್ಟೇ ಗೌರವ ಡಾಕ್ಟರ್ ರಾಜಣ್ಣ ಇನ್ನು 50 ವರ್ಷಕ್ಕೆ ಸಿದ್ಧಿ ಪುರುಷರಾಗ್ತಾರೆ, ಶಾಂತ ಪುರುಷರಾಗ್ತಾರೆ, ಪವಾಡ ಪುರುಷರಾಗ್ತಾರೆ. ಅವತ್ತಿನ ಜನಾಂಗ ಇವ್ರನ್ನ ಪೂಜೆ ಮಾಡ್ತಾರೆ. ಯಾವ ರೀತಿ ಇವತ್ತು ಮಂತ್ರಾಲಯ ಸ್ವಾಮೀಜಿಯವರಿಗೆ ಯಾವ ರೀತಿ ಪೂಜೆ ಮಾಡ್ತಾರೆ, ಯಾವ ರೀತಿ ಮಂಟೇಶ ಸ್ವಾಮಿನ ಇವತ್ತು ಆರಾಧಿಸ್ತಾರೆ, ಯಾವ ರೀತಿ ಮಾದೇವ ಸ್ವಾಮಿಯವರನ್ನು ಇವತ್ತು ಆರಾಧಿಸ್ತಾರೆ, ಮುಂದಿನ ಜನಾಂಗ ಇನ್ನು 50 ವರ್ಷದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಆ ರೀತಿ ಆರಾಧಿಸ್ತಾರೆ. ಅಂಥ ಸತ್ಯಮೂರ್ತಿ, ಶಾಂತಮೂರ್ತಿ, ಶರಣಮೂರ್ತಿ ಇವರ ಹೆಸರಿನಲ್ಲಿ ನಾವು ಕಳೆದ 3 ವರ್ಷಗಳಿಂದ ಒಂದು ಪ್ರಶಸ್ತಿಯನ್ನು ಕೊಡಲೇಬೇಕು. ನಮ್ಮ ಸಂಸ್ಥೆಯಿಂದ ಈಗಾಗಲೇ ಕುವೆಂಪು ಹೆಸರಿನಲ್ಲಿ ಪ್ರಶಸ್ತಿ ಕೊಡ್ತಾ ಇದ್ದೀವಿ, ಶಾಂತವೇರಿ ಗೋಪಾಲ್ ಅವರ ಪ್ರಶಸ್ತಿ ಕೊಡ್ತಾ ಇದ್ದೀವಿ, ಯಶೋಧರಮ್ಮ ದಾಸಪ್ಪ ಅವರ ಹೆಸರಿನಲ್ಲಿ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಮಿಗಿಲಾಗಿ ಈ ನಾಡಿನ ಕಣ್ಣು, ಈ ನಾಡಿನ ದೈವ, ನಮ್ಮೆಲ್ಲರ ಆದರ್ಶ ಪುರುಷ ನಾಲ್ವಡಿ ಶ್ರೀ ಕೃಷ್ಣರಾಜ ಒಡೆಯರ್ ಅವರ ಹೆಸರಿನಲ್ಲಿ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಹೆಸರಿನಲ್ಲಿ ಪ್ರಶಸ್ತಿ ಕೊಡಬೇಕು ಅಂತೇಳಿ ನಮಗೆ ಪ್ರೋತ್ಸಾಹ ಮತ್ತು ಉತ್ತೇಜನ ಕೊಟ್ಟಂಥವರು ಕೆ ಮೋಹನ್ ರಾವ್ ಅವರು. ನೀವು ರಾಜ್ಕುಮಾರ್ ಹೆಸರು ಕಾರ್ಯಕ್ರಮ ಮಾಡಿ ಅವ್ರ ಹೆಸರು ಪ್ರಶಸ್ತಿ ಕೊಡಿ ಅಂತೇಳಿ ನಮಗೆ ಪ್ರೋತ್ಸಾಹ ಕೊಟ್ಟು, ಆಗ ನಾವು ಕಳೆದ 3 ವರ್ಷಗಳಿಂದ ಈ ಪ್ರಶಸ್ತಿಯನ್ನು ಕೊಡುವುದನ್ನು ಪ್ರಾರಂಭ ಮಾಡೋದು. ಮೊದಲಿಗೆ ನಾವು ಪ್ರಶಸ್ತಿ ಕೊಡೋದಕ್ಕೆ ಮಾನದಂಡ ಇಲ್ಲ, ಬರೀ ಕಲಾವಿದರಿಗೆ ಕೊಡಬೇಕು, ನಿರ್ಮಾಪಕರಿಗೆ ಕೊಡಬೇಕು, ಮತ್ತು ತಂತ್ರಜ್ಞರು ಕೊಡಬೇಕು ಅಂತಲ್ಲ. ಈ ಪ್ರಶಸ್ತಿಯನ್ನು ಈ ಸಮಾಜಕ್ಕಾಗಿ ದುಡಿದಂಥವರಿಗೆ, ಸಮಾಜ ಸೇವೆಯನ್ನು ಮಾಡಿದಂಥವ್ರಿಗೆ, ಅವರು ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಮತ್ತು ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ರೈತ ಪರ ಹೋರಾಟಗಾರರಾಗಿರ್ಬೋದು, ಜನಪರ ಹೋರಾಟಗಾರರಾಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ನಾಡು ನುಡಿಗೆ ಅನುಪಮ ಸೇವೆಯನ್ನು ಸಲ್ಲಿಸುತ್ತಾರಲ್ಲ ಅಂಥವರಿಗೆ ಈ ಪ್ರಶಸ್ತಿಯನ್ನು ಕೊಡೋಣ ಅಂತೇಳಿ ನಾವು ಕೊಟ್ಕೊಂಡು ಒಂದು ಸಾಂಕೇತಿಕ, ಸುಮ್ಮನೆ ಪ್ರಶಸ್ತಿ ಕೊಟ್ಟು ಕಳಿಸುವುದು ಒಂದು ಸಾಂಕೇತಿಕ ಮೂಲ 25,000. ನಾವು 25,000 ಕೊಡೋದ್ರಲ್ಲಿ ಮುಖ್ಯ ಅಲ್ಲ, ಅದೇನೇನೂ ಅಲ್ಲ, ಆದರೆ ಒಂದು ಸಾಂಕೇತಿಕವಾಗಿ ಅದನ್ನು ಇಟ್ಕೊಟ್ಟು ಅದನ್ನು ಮೊದಲನೇ ಸಾರಿ ನಾವು ಕೊಟ್ಟದ್ದು ನಮ್ಮ ನಾಡಿನ ಹೆಮ್ಮೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವರಾಮ್ ಸರ್ ಅವರು ಬಂದಿದ್ದಾರೆ. ಅವರ ಸಾಧನೆಗಳು ಅವರನ್ನು ಇನ್ನೊಂದೇ ಇಡೀ ದಿನ ವಿಚಾರ ಸಂಕಿರಣ ಮಾಡಬೇಕು. ಅವರು ಮಾಡಿದಂಥ ತ್ಯಾಗ, ಹೋರಾಟಗಳು ಸುಮಾರು 40ರಿಂದ 50, ಇನ್ನು 100 ಕೋಟಿ ಇರ್ಬೋದು, 100 ಕೋಟಿ ಆಸ್ತಿ ಪರಭಾರೆ ಆಗ್ತಾ ಇತ್ತು, ಉಳ್ಳವರ ಪಾಲಾಗ್ತಾ ಇತ್ತು. ಅದನ್ನು ತಪ್ಪಿಸಿ ಅದನ್ನು ಸಾರ್ವಜನಿಕ ಆಸ್ತಿಯನ್ನು ಮಾಡಿದ್ದಾರೆ, ಸಾರ್ವಜನಿಕ ಉದ್ಯಾನವನ್ನಾಗಿ ಮಾಡಿದ್ದಾರೆ, ಸಾರ್ವಜನಿಕ ಸಂಗೀತ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ. ಇದೊಂದೇ ಸಾಕು ರಾಜ್ಕುಮಾರ್ ಪ್ರಶಸ್ತಿ ತೆಗೆದುಕೊಳ್ತಾವೆ. ಇಂಥ ರಾಜ್ಕುಮಾರ್ ಅವರಾಗಲಿಲ್ಲ, ಅವರು ಇವತ್ತು ಕೂಡ ನಿವೃತ್ತರಾಗಿ 8 ವರ್ಷ ಆದರೂ ಕೂಡ ಇವತ್ತು ಕೂಡ ಅದೇ ಉತ್ಸಾಹದಿಂದ ಕ್ರಿಯಾಶೀಲರಾಗಿ ಕಾಡು ಮಲ್ಲೇಶ್ವರ ಗೆಳೆಯರ ಬಳಿ ಕಟ್ಕೊಂಡು ಸಾಂಪ್ರದಾಯಿಕ ಆಗಿರ್ಬೋದು, ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಅದು ಕೂಡ ಕನ್ನಡದ ಕೆಲಸನೇ. ಕಾಡು ಮಲ್ಲೇಶ್ವರನ ಸೇವೆನೂ ಕನ್ನಡದ ಕೆಲಸನೇ, ಹುಣ್ಣಿಮೆ ಸಂಗೀತ ಕಾರ್ಯಕ್ರಮನೂ ಕನ್ನಡ ಕಟ್ಟೋ ಕೆಲಸನೇ. ಹಾಗಾಗಿ ಕನ್ನಡ ಕಟ್ಟೋ ಕೆಲಸವನ್ನು ಶಿವರಾಮ್ ಸರ್ ಅವರು ಮಾಡ್ತಾಯಿದ್ದಾರೆ. ಎರಡನೇ ವರ್ಷ, ಕಳೆದ ವರ್ಷ ಕನ್ನಡ ಸಾಹಿತ್ಯದ ದಿಗ್ಗಜರಂತ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರು ಕೊಟ್ಟರು. ಸರಿ, ಈ ಸಾರಿ ಯಾರು ಕೊಡಬೇಕು ಅಂತ ನಾವೆಲ್ಲ ಯೋಚನೆ ಮಾಡಿದಾಗ ನಮಗೆ ಒಳಗದ್ದು ಯಾರೂ ಅಲ್ಲ, ಎಂ.ವಿ. ಸುಬ್ಬಯ್ಯ ನಾಯ್ಡು ಈ ನಾಡು ಕಂಡಂಥ ಅಪ್ರತಿಮ ನಾಟಕಕಾರ. ನಮ್ಮ 2 ನಾಟಕಕಾರ ನಮಗೆ, ಒಬ್ಬರು ಗುಬ್ಬಿ ಚನ್ನಬಸವೇಶ್ವರ ನಾಟಕ ಕಂಪನಿಯ ಮಾಲೀಕರಾದಂಥ ಗುಬ್ಬಿ ವೀರಣ್ಣವರು, ಇನ್ನೊಬ್ಬರು ಸಾಮ್ರಾಜ್ಯ ನಾಟಕ ಕಂಪನಿಯ ಸಾಹಿತ್ಯ ಸಾಮ್ರಾಜ್ಯ ನಾಟಕಗಳು. ನೋಡ್ರಿ, ಆ ಸುಬ್ಬಯ್ಯ ನಾಯ್ಡು ಅವರಿಗೆ ಸ್ವತಂತ್ರ ಪೂರ್ವದಲ್ಲೇ ಸುಮಾರು 30-20ರ ದಶಕದಲ್ಲೇ ಸಾಹಿತ್ಯ ಅವ್ರ ತಲೆ ಹೋಗಿತ್ತು. ಅವ್ರ ನಾಟಕ ಕಂಪ್ನಿ ಹೆಸರು ಸಾಹಿತ್ಯ ಸಾಮ್ರಾಜ್ಯ ನಾಟಕ ಕಂಪ್ನಿ. ಆ ಕಂಪ್ನಿಯಲ್ಲಿ ರಾಜ್ಕುಮಾರ್ ಅವರಿಗೆ ಒಳ್ಳೆ ಅವಕಾಶಗಳನ್ನು ಕೊಟ್ಟು
ಒಳ್ಳೆ ಪಾತ್ರಗಳನ್ನ ಕೊಟ್ಟು ಒಳ್ಳೆ ಉತ್ತಮ ಕಲಾವಿದರಾಗಿ ದುಡಿಯುವುದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಂಥವ್ರು ನಮ್ಮ ನಾಡಿನ ಇಬ್ಬರು ಅಂದರೆ ಗುಬ್ಬಿ ವೀರಣ್ಣವರು, ಎಂ ವಿ ಸುಬ್ಬಯ್ಯನಾಯ್ಡು. ಅಂಥ ಸುಬ್ಬಯ್ಯನಾಯ್ಡು ಕುಟುಂಬಕ್ಕೆ ನಾವು ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದಾಗ ನಮಗೆ ಬಂದದ್ದು ಮಾತೃಶ್ರೀ ಗಿರಿಜಾ ಲೋಕೇಶ್ವರ ಅವರು. ಅವರನ್ನು ನಾವು ಆಯ್ಕೆ ಮಾಡಿ ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಸಾಕ್ಷೀಕರಿಸಿಕೊಂಡು ಅವರಿಗೆ ಈ ಪ್ರಶಸ್ತಿಯನ್ನು ನಾವು ಪ್ರದಾನ ಮಾಡಿದ್ದೇವೆ. ಹಾಗಾಗಿ ಸ್ನೇಹಿತರೆ, ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ, ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ. ನಾನು ಯಾರ ಹೆಸರು ಹೇಳಿ, ಇವ್ರು ಹೇಳಿದ್ರೆ ಅವರು ನನ್ನ ಹೆಸರು ಬಿಟ್ಬಿಟ್ಟು ಆರಾಮೇ ಬೇಡ, ನೀನು ಇನ್ನೊಂದು ಕಾರ್ಯಕ್ರಮ ಕರೀತೀನಿ ಮಾಡ್ತೀನಿ, ಇದ್ದೇ ಇದೆ ಬಾ. ಹಾಗಾಗಿ ನಾನು ಅಂದ್ಕೊಳ್ತೀನಿ, ದಯವಿಟ್ಟು ಯಾರೂ ಅನ್ಯತಾ ಭಾವಿಸ್ಕೊಡಿ. ಇಲ್ಲಿ ಕನ್ನಡ ಪರ ಹೋರಾಟಗಾರರು ಬಂದಿದ್ದಾರೆ, ಶಿವರಾಜ್ಕುಮಾರ್ ಅಭಿಮಾನಿಗಳ ಸಂಘದವರು ಬಂದಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದವರು ಬಂದಿದ್ದಾರೆ, ಕನ್ನಡ ಪರ ಚಿಂತಕರು ಬಂದಿದ್ದಾರೆ, ಲೇಖಕರು ಬಂದಿದ್ದಾರೆ, ಸಾಹಿತಿಗಳು ಬಂದಿದ್ದಾರೆ. ಎಲ್ಲದಕ್ಕೂ ಅದಕ್ಕೆ ನಾನು ಸಾಂಕೇತಿಕವಾಗಿ 2 ಹೆಸರು ತಗೊಳ್ತೀನಿ ನಿಮ್ಮೆಲ್ಲರ ಪರವಾಗಿ. ಒಂದು, ಕರ್ನಾಟಕ ರಂಗಭೂಮಿಯ ಶ್ರೇಷ್ಠ ರಂಗಕರ್ಮಿ ಎಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಶ್ರೀನಿವಾಸ್ ಜಿ ಕಪ್ಪಣ್ಣವರು. ಅವರನ್ನು ನಿಮ್ಮೆಲ್ಲರ ಪ್ರೀತಿಯ ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇವೆ. ಒಬ್ಬರು ಕಲಾವಿದರು, ಅಣ್ಣವರು ಕಲೆ ಬಗ್ಗೆನೂ ಗೌರವ ಇತ್ತು, ಸಾಹಿತ್ಯ ಬಗ್ಗೆನೂ ಗೌರವ ಇತ್ತು. ಸಾಹಿತ್ಯ ಅಂದರೆ ಅದು ಹೇಳುವಂಗಿಲ್ಲ, ಅಣ್ಣವರು ಅಂತ ಅದ್ಭುತ ಸಾಹಿತ್ಯವನ್ನು ಪ್ರೀತಿಸ್ತಾ ಇದ್ರು, ಗೌರವಿಸ್ತಾ ಇದ್ರು. ಕರ್ನಾಟಕ ರತ್ನ ಬಂಗಾರತ್ನ ನಿಮಗೆ ಕೊಡ್ತೀನಿ ಅಂದರೆ ಎಲ್ಲಾದರೂ ಉಳ್ತೆ. ಕುವೆಂಪು ಇದ್ದಾರೆ, ಮಹಾಕವಿ ಕುವೆಂಪು ಬಿಟ್ಟು ನನಗೆ ಕೊಡ್ತಿದ್ದಾರೆ, ನನಗೆ ಶ್ರೇಯಸ್ಸಾಗುತ್ತಾ. ಮೊದಲು ಕುವೆಂಪು ಅವ್ರು ಕೊಡಿ, ಆನಂತರ ನನಗೆ ಕೊಡಿ ಅಂತ ಹೇಳಿದಂಥವ್ರು ಡಾಕ್ಟರ್ ರಾಜ್ಕುಮಾರ್. ಮೊದಲು ಕುವೆಂಪು ಕೊಡಿ ಅಂದರೆ ಬಂಗಾರಪ್ಪನವ್ರಿಗೆ ಇವರೆಲ್ಲ ಇದ್ದಾರೆ, ಸಾಕ್ಷಿ ನಮ್ಮ ಶಾಲಾ ಗೋವಿಂದರೆಲ್ಲ ಇದ್ದಾರೆ. ಕುವೆಂಪು ಬಂಗಾರಪ್ಪನವ್ರಿಗೆ ರಾಜ್ಕುಮಾರ್ ಹೇಳ್ತಾರೆ ತಗೊಳಿದ್ರೆ, ಇಲ್ಲ ನೀವು ಮೊದಲು ಕುವೆಂಪು ಅವ್ರು ಕೊಡಿ. ಅಂಥ ಸಾಹಿತ್ಯ ಅಭಿಮಾನಿಗಳು ಡಾಕ್ಟರ್ ರಾಜ್ಕುಮಾರ್. ಹಾಗಾಗಿ ಸಾಹಿತಿಗಳ ಪರ ಬಂದರೆ ಅವರು ನಮ್ಮ ಪ್ರೊಫೆಸರ್ ಜಿ ಅಬ್ದುಲ್ ಬಶೀರ್ ಅವರು ಕನ್ನಡ ಸಾಹಿತಿಗಳು, ವಿದ್ವಾಂಸರು, ಲೇಖಕರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರ ಹೆಸರು ತಗೊಂಡು ನಿಮ್ಮೆಲ್ಲರ ಪರದಲ್ಲಿ ಒಳಗೊಂಡಂತೆ ನಾನು ಸ್ವಾಗತ ಬಯಸುತ್ತಾ, ಎಲ್ಲರಿಗೂ ಸ್ವಾಗತ ಬಯಸುತ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ನಮ್ಮ ಕರೆಗೆ ಹೋಗೊಟ್ಟು ಪ್ರೀತಿಯಿಂದ ಬರ್ತಕ್ಕಂಥ ಪ್ರಶಸ್ತಿ ಪ್ರದಾನ ಮಾಡಲು ಬಂದಿರತಕ್ಕಂಥ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸರ್ ನಿಜವಾಗಿಯೂ ಅಪ್ಪಟ ಕನ್ನಡ ಪ್ರೇಮಿ, ನೈಜ ಕನ್ನಡ ಪ್ರೇಮಿ ಅಂತಾರಲ್ಲ, ಆ ನೈಜ ಅನ್ನೋ ಪದವನ್ನು ಧಾರಾಳ ಬಳಸ್ಬೋದು. ಹಾಗಾಗಿ ಅವರು ದೆಹಲಿಯ ಜವಾಹರ್ಲಾಲ್ ನೆಹರು ಕಾಲೇಜಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಸ್ನೇಹಿತರೆ ದೆಹಲಿಯಲ್ಲಿ ಕರ್ನಾಟಕ ಸಂಘವನ್ನು ಕಟ್ಟಿ ಬೆಳೆಸಿದಂಥವರು ನಮ್ಮ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಅವರು ಕೂಡ ಪ್ರೀತಿಯಿಂದ ಬಂದಿದ್ದಾರೆ. ಮತ್ತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ಎಂದಿನಂತೆ ನಮ್ಮ ನಾಯಕರು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ನಾಡಂಬಿಗೆ ತನ್ನನ್ನೇ ಅರ್ಪಣೆ ಮಾಡಿಕೊಂಡಂಥ, ಇಡೀ ನಾಡಿನ ಉದ್ದಗಂಪಿದಂಥ ಅಭಿಮಾನಿಗಳನ್ನ ಸಂಘಟಿಸಿ ಒಂದು ಉತ್ತಮ ಸಂಘಟನೆಯನ್ನು ಕಟ್ಟಿದಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಸಾರಾ ಗೋವಿಂದರವರು ಈ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಮತ್ತು ನಮ್ಮ ಕೆ ಮೋಹನ್ರವರು ಹೃದಯವಂತರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಕೋಶಾಧ್ಯಕ್ಷರು, ನಮ್ಮ ಸಂಸ್ಥೆಯ ಗೌರವ ಸಲಹೆಗಾರರಾದಂಥ ಈ ಮಲ್ಲಿಕಾರ್ಜುನ್ ಇದ್ದಾರೆ. ಇವರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ, ತಮ್ಮೆಲ್ಲರೂ ವಂದಿಸುತ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.